ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಮೊದಲು ಹೆಸರಿಟ್ಟ ಹೆಗ್ಗೌಳಿಗಳ ಹೆದ್ದಾರಿ ಪತ್ತೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡೈನೋಸಾರ್ಗಳು ಒಂದು ಹೆದ್ದಾರಿ ಮಾಡಿಕೊಂಡಿಲ್ಲವಾದರೂ ಹೆದ್ದಾರಿ ಸಿಕ್ಕಿದೆ ಎನ್ನುವುದೇ ವಿಶೇಷ. ಏನದು ಆ ದಾರಿ? ಬನ್ನಿ ನೋಡೋಣ. ನಡು ಜುರಾಸಿಕ್ ಕಾಲಕ್ಕೆ ಸೇರಿದ 200ರಷ್ಟು ಡಿನೋಸರ್ ಇಲ್ಲವೇ ಮಾಜಿ ಡೈನೋಸರ್ಗಳ ಹೆಜ್ಜೆಗಳ ಪಳೆಯುಳಿಕೆ ಗುರುತುಗಳು ಬ್ರಿಟನ್ನಿನಲ್ಲಿ ಪತ್ತೆಯಾಗಿವೆ. ಸಂಶೋಧಕರು ಡ್ರೋನ್ ಚಿತ್ರಪಟಗಳ ಮೂಲಕ ಅವುಗಳ 20,000 ಮುಮ್ಮೈ ಇಲ್ಲವೇ 3D ನೋಟಗಳನ್ನು ಸೆರೆ ಹಿಡಿದಿದ್ದಾರೆ. ಯುಕೆ ಎಂದರೆ ಉತ್ತರ ಕನ್ನಡವಲ್ಲ. ಯುನೈಟೆಡ್ ಕಿಂಗ್ಡಮ್ನ ಆಕ್ಸ್ಫರ್ಡ್ ಶೈರ್ಗೆ ಹತ್ತಿರದ ಕಲ್ಲುಕೋರೆಯಲ್ಲಿ ಕಂಡುಬಂದಿದೆ ಇವು. ಇಷ್ಟೊಂದು ಹೆಜ್ಜೆ ಗುರುತುಗಳು ಒಂದೇ ಕಡೆ ಸಿಕ್ಕಿದ್ದು ಇದೇ ಮೊದಲು. ಬರ್ಮಿಂಗ್ಹ್ಯಾಮ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಗಳ ಸಂಶೋಧಕರು 16.6 ಕೋಟಿ ವರ್ಷ ಹಳೆಯ ಇವನ್ನು ಡೇವರ್ ಫಾರ್ಮ್ ಕ್ವಾರಿಯಲ್ಲಿ ಹುಡುಕಿ ತೆಗೆದಿದ್ದಾರೆ. ಜೀವ ವಿಕಾಸದಲ್ಲಿ ಡಿನೋಸರ್ಗಳದ್ದು ಒಂದು ದೊಡ್ಡ ಕಾಲಘಟ್ಟ. ಅದು ದೊಡ್ಡ ಗಾತ್ರದ ಜೀವಿಗಳ ಕಾಲಘಟ್ಟವೂ ಆಗಿದೆ. ಜೀವ ವಿಕಾಸದ ಟ್ರಿಯಾಸಿಕ್ ಅವಧಿಯಲ್ಲಿ ಕಾಣಿಸಿಕೊಂಡ ಹೆಗ್ಗೌಳಿಗಳಾಗಿವೆ ಡಿನೋಸರ್ಗಳು. ಅಂದರೆ ಇವು ದೊಡ್ಡ ಗಾತ್ರದ ಹಲ್ಲಿಗಳು ಎನ್ನಬಹುದು. ಇವುಗಳು ತೋರಿದ ಎಷ್ಟು ಬಗೆಯವು ಹಾಗೂ ನಿಶ್ಚಿತ ಕಾಲಾವಧಿ ಯಾವುದು ಎಂಬುದರ ಬಗೆಗೆಲ್ಲ ಸಂಶೋಧನೆಗಳು ಇನ್ನೂ ಕೂಡ ಮುಂದುವರಿದೇ ಇದೆ. 24 ಕೋಟಿ ವರ್ಷಗಳ ಹಿಂದೆ ಮೊದಲ ಡೈನೋಸರ್ಗಳು ಭೂಮಿಯಲ್ಲಿ ಕಾಣಿಸಿದವು ಎಂಬುದು ಲೆಕ್ಕಾಚಾರ. ಇಡೀ ಲೋಕದಲ್ಲಿ ಮೆರೆದಾಡಿದ ಈ ವರ್ಗದ ಜೀವಿಗಳು 20 ಕೋಟಿ ವರ್ಷಗಳ ಹಿಂದೆ ನಿರ್ವಂಶವಾಗಿದೆ. ಅದಕ್ಕೆ ಕೂಡ ನಿಶ್ಚಿತ ಕಾರಣ ತಿಳಿದು ಬಂದಿಲ್ಲ. ಸಂಶೋಧನೆ ಈಗಲೂ ಮುಂದುವರೆದಿದೆ. ಪಳೆಯುಳಿಕೆಗಳ ಅಧ್ಯಯನದಿಂದ ಮೊದಲ ಗರಿಯ ಹಕ್ಕಿಗಳು ಕೂಡ ಈ ವರ್ಗದ ಥೆರೋಪಾಡ್ಸ್ಗಳಿಂದ ಅಂತಿಮ ಜುರಾಸಿಕ್ ಕಾಲದಲ್ಲಿ ಆಗಸದಲ್ಲಿ ಹಾರಾಟ ನಡೆಸಿದವು ಎಂಬುದು ತಿಳಿದು ಬಂದಿದೆ. ಅಳಿದುಳಿದ ಡಿನೋ ಕಶೇರುಕಗಳು 7 ಕೋಟಿ ವರ್ಷಗಳಷ್ಟು ಹಿಂದೆ ಹಾರುವ ಮತ್ತು ಹಾರದ ಎಂದು 2 ವರ್ಗಗಳಾಗಿವೆ. ಇವೆಲ್ಲ ಪ್ರಾದೇಶಿಕ ಬೆನ್ನೆಲುಬಿನ ಜೀವಿಗಳಾಗಿ ಹರಿದು ಹಂಚಿ ಹೋಗಿದೆ. ಡೈನೋಸರ್ ಪಳೆಯುಳಿಕೆಗಳು ಭೂಮಿಯ ಎಲ್ಲ ಖಂಡಗಳಲ್ಲೂ ಸಿಕ್ಕಿವೆ. ಅಂಟಾರ್ಟಿಕಾದಲ್ಲೂ ಸಿಕ್ಕಿದೆ. ಲೆಕ್ಕವಿಲ್ಲದಷ್ಟು ಹಲ್ಲುಗಳನ್ನು ಹೊಂದಿದ್ದ ದೊಡ್ಡ ಡೈನೋಸರ್ಗಳೆಲ್ಲ ಸಸ್ಯಗಳನ್ನು ತಿಂದು ಬದುಕುವವು. ಕೊರಿತೋಸಾರಸ್ ಎಂಬ ಡೈನೋಸರ್ 2,000 ಹಲ್ಲುಗಳನ್ನು ಹೊಂದಿತ್ತು. ಡೈನೋಸರ್ಗಳಲ್ಲಿ ಚಿಕ್ಕ ದೇಹದ ಕೆಲವಿದ್ವು. ಅವು ಮಾಂಸಾಹಾರಿಗಳಾಗಿದ್ವು. ಇವುಗಳ ಇಡೀ ದೇಹದ ಪಳೆಯುಳಿಕೆ ಸಿಕ್ಕಿಲ್ಲ. ಸಿಕ್ಕ ಅಂಗಾಂಗಗಳ ಮೇಲೆ ವಿಜ್ಞಾನಿಗಳು ಇವುಗಳಿಗೆ ರೂಪ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಿಡಿಯೋನ್ ಮಾಂಟೆಲ್ ಎಂಬ ವಿಜ್ಞಾನಿಯು ಇವುಗಳನ್ನು ಇಗುವಾಂಡನ್ ಎಂಬ ಹೆಸರಿನಲ್ಲಿ ಕರೆದನು. ಇವು ಉಡದ ಆಕಾರಗಳನ್ನು ಬಹುತೇಕ ಹೊಂದಿದ್ದ ಕಾರಣಕ್ಕೆ ಆತನು ಈ ಹೆಸರನ್ನು ನೀಡಿದ್ದಾನೆ. ಮುಂಗಾಲುಗಳು ಇದ್ದರೂ ಇವೆಲ್ಲ ಹಿಂದಿನ 2 ಕಾಲುಗಳ ಮೇಲೆ ನಡೆಯುತ್ತಿದ್ದವು ಹಾಗೂ ಓಡುತ್ತಿದ್ದವು. ಟೈರನೋಸಾರಸ್ ಅತಿ ದೊಡ್ಡ ದೇಹಾಕಾರವನ್ನು ಹೊಂದಿದ ಹೆಗ್ಗೌಳಿ ಆಗಿದ್ವು. ಇವುಗಳು ನೆಲದಲ್ಲಿ ಗುಂಡಿ ಮಾಡಿ ಗಟ್ಟಿ ಚಿಪ್ಪಿನ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತಿದ್ವು. ಸಾಕಷ್ಟು ಮೊಟ್ಟೆಗಳ ಪಳೆಯುಳಿಕೆಗಳು ಕೂಡ ಸಿಕ್ಕಿವೆ. ಭಾರತದ ಥಾರ್ ಮರುಭೂಮಿಯಲ್ಲಿ ಕೂಡ ಡೈನೋಸರ್ ಪಳೆಯುಳಿಕೆಗಳು ಸಿಕ್ಕಿವೆ. ಹಳೆಯ ಜುರಾಸಿಕ್ ಕಾಲದ ಇವನ್ನು ಥಾರೋಸಾರಸ್ ಇಂಡಿಕಸ್ ಎಂದು ವೈಜ್ಞಾನಿಕವಾಗಿ ಕರೆಯಲಾಗಿದೆ. ಏಷ್ಯಾದ ಪ್ರಮುಖ ಡೈನೋಸರ್ ಕೇಂದ್ರವೆಂದು ರಾಜಸ್ಥಾನದ ಬಾಲ ಸಿನೋರ್ ಬಳಿಯ ರಾಯ್ವೋಲಿ ಹಳ್ಳಿಯನ್ನು ಕರೆಯುತ್ತಾರೆ. ಇಲ್ಲಿ ವಿಶೇಷವಾಗಿ ತಲೆ ಕಿರೀಟ ಮಾದರಿ ಹೊಂದಿದ್ದ ಪಳೆಯುಳಿಕೆ ಕಂಡುಬಂದಿದ್ದು ಇದನ್ನು ರಾಜಾಸಾರಸ್ ನರ್ಮದೆನ್ನಿಸ್ ಎಂದು ಕರೆಯಲಾಗಿದೆ. ಎಲ್ಲ ಖಂಡಗಳಲ್ಲಿ ಹೆಗ್ಗೌಳಿಗಳ ಪಳೆಯುಳಿಕೆ ಸಿಕ್ಕಿದ್ದರೂ ಇಡೀ ಪಳೆಯುಳಿಕೆ ಸಿಕ್ಕಿದ್ದು ರೆಕ್ಸ್ನದು ಮಾತ್ರ. ಅದ್ಯಾರು ರೆಕ್ಸ್? ನೋಡಲು ವಾಷಿಂಗ್ಟನ್ನವರೆಗೆ ಹೋಗೋಣ ಬನ್ನಿ. ಜಗತ್ತಿನ 7 ಖಂಡಗಳಲ್ಲಿ ಮತ್ತು ಅಂಟಾರ್ಟಿಕಾದಲ್ಲಿ ಕೂಡ ಡೈನೋಸರ್ ಬಗೆಗಳ ಪಳೆಯುಳಿಕೆಗಳು ಸಿಕ್ಕಿವೆ. 7 ಖಂಡಗಳ 51 ದೇಶಗಳಲ್ಲಿ ಡೈನೋಸರ್ ಪಳೆಯುಳಿಕೆಗಳು ಸಿಕ್ಕಿರುವುದು ದಾಖಲಾಗಿವೆ. ಯಾವೊಂದು ಕೂಡ ಇಡೀ ಎಲುಕಟ್ಟು ಪಳೆಯುಳಿಕೆ ಸಿಕ್ಕಿಲ್ಲ. ಬೇಟೆಯಾಡಿ ತಿನ್ನುವವುಗಳು ಇದ್ದುದರಿಂದ ಇಡೀ ಪಳೆಯುಳಿಕೆ ಸಿಕ್ಕಿಲ್ಲ ಎಂಬುದಕ್ಕೆ ಒಂದು ಊಹೆ. ಅಲ್ಲದೆ ಸತ್ತವುಗಳನ್ನು ತಿನ್ನುವವುಗಳು ಇದ್ದುದರಿಂದ ಇಡೀ ಡೈನೋಸರ್ ಪಳೆಯುಳಿಕೆ ಎಲ್ಲೂ ಸಿಕ್ಕಿಲ್ಲ. ಅರ್ಜೆಂಟೀನಾದ ಪಟಗೋನಿಯಾ ಪಳೆಯುಳಿಕೆಗಳಿಂದ ಇಲ್ಲಿ ಸಸ್ಯಾಹಾರಿ ಡೈನೋಸರ್ಗಳಲ್ಲೇ ಭಾರೀ ದೇಹದ ಹೆಗ್ಗೌಳಿಗಳು ಇದ್ದುದು ತಿಳಿದು ಬಂದಿದೆ. ಒಂದೇ ಬಾರಿ ಬಹುಸಂಖ್ಯೆಯ ಕ್ಷುದ್ರ ಗ್ರಹಗಳು ನೆಲಕ್ಕೆ ಅಪ್ಪಳಿಸಿದ್ದರಿಂದ ಡೈನೋಸರ್ಗಳು ನಿರ್ವಂಶವಾದವು ಎನ್ನುವುದು ಒಂದು ಲೆಕ್ಕಾಚಾರ.
ಆದರೆ ಬೇರೇನಿರಬಹುದು ಎನ್ನುವ ಸಂಶೋಧನೆ ಈಗಲೂ ನಡೆಯುತ್ತಲಿದೆ. ಬಡಗಣ ಅಮೆರಿಕ ಖಂಡದ ಪಡುವಣ ಭಾಗದಲ್ಲಿ ಡೈನೋಸರ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಪಳೆಯುಳಿಕೆಗಳು ಸಿಕ್ಕಿವೆ. ವಾಷಿಂಗ್ಟನ್ಗೆ ಹತ್ತಿರದಲ್ಲೇ ಟಿ ರೆಕ್ಸ್ ಡಿನೋ ಎಲುಕಟ್ಟು ಎಂದರೆ ಸ್ಕೆಲೆಟನ್ ಸಿಕ್ಕಿದೆ. ಸಿಕ್ಕ ಪಳೆಯುಳಿಕೆಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಎಲುಬುಗಳೊಡನೆ ಸಿಕ್ಕ ಪಳೆಯುಳಿಕೆಯಾಗಿದೆ ಇದು. ಆ ಮೂಲಕ ಟಿ ರೆಕ್ಸ್ ಡಿನೋವಿನ ಖಚಿತ ರೂಪವನ್ನು ನೋಡುವುದು ಸಾಧ್ಯವಾಗಿದೆ. ಕತೆಗಳಲ್ಲಿ ಬರುವಂತೆ ಹೆಗ್ಗೌಳಿಗಳ DNA ಸಿಕ್ಕಿಲ್ಲ. ಹಾಗಾಗಿ ಡೈನೋಸರ್ಗಳ ಮರುಸೃಷ್ಟಿ ಸಾಧ್ಯವಿಲ್ಲ. ಈ ಹೆಗ್ಗೌಳಿ ಕಾಲದಲ್ಲಿ ಮಾನವರೆಲ್ಲ ಇರಲಿಲ್ಲ. ಹೆಗ್ಗಣ ಗಾತ್ರದ ಮಂಗ ಮತ್ತು ಕೆಲವು ಮೊಲೆಯೂಡುವ ಜೀವಿಗಳು ಜುರಾಸಿಕ್ ಕೊನೆಯ ಕಾಲದಲ್ಲಿ ವಿಕಾಸ ಹೊಂದಿದ್ವು. ಡೇವರ್ ಫಾರ್ಮ್ ಕಲ್ಲು ಕೋರೆಗಳಲ್ಲಿ ದೊರೆತ ಡೈನೋಸರ್ಗಳ ಹೆಜ್ಜೆ ಗುರುತುಗಳು ಉದ್ದಕ್ಕೂ ಕಂಡುಬಂದಿರುವುದರಿಂದ ಅದನ್ನು ಹೆಗ್ಗೌಳಿಗಳ ಹೆದ್ದಾರಿ ಎಂದು ಕರೆಯಲಾಗಿದೆ. 2023ರಲ್ಲಿ ಕಲ್ಲು ಕೋರೆಯಲ್ಲಿ ಕೆಲಸ ಮಾಡುವವರು ಅಸಹಜ ಸಾಲು ಕುಳಿಗಳು ಇರುವುದನ್ನು ಮೊದಲು ಗಮನಿಸಿ ತಿಳಿಸಿದ್ದಾರೆ. ಆನಂತರ ವಿಶ್ವವಿದ್ಯಾನಿಲಯಗಳವರು 2024ರ ಉದ್ದಕ್ಕೂ ಅಧ್ಯಯನ ಮಾಡಿ ಇಲ್ಲಿ ಭಾರಿ ಗಾತ್ರದ ಮೆಗಲೋಸಾರಸ್ ಎಂಬ ಬೇಟೆಯಾಡುವ ಮತ್ತು ಸಸ್ಯಾಹಾರಿ ಡೈನೋಸರ್ಗಳು ಇದ್ದುದನ್ನು ಅಧ್ಯಯನದಿಂದ ಕಂಡುಕೊಂಡರು. 2024ರ ಜೂನ್ನಲ್ಲಿ ಬರ್ಮಿಂಗ್ಹ್ಯಾಮ್ ಹಾಗೂ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಗಳ ತಜ್ಞರು ಹಾಗೂ 100 ಸ್ವಯಂ ಸೇವಕರು ಇಲ್ಲಿ ಉತ್ಖನನ ನಡೆಸಿದ್ದು ರೋಚಕ ಫಲಿತಾಂಶಗಳನ್ನು ನೀಡಿದೆ. 1997ರಲ್ಲಿ ಹತ್ತಿರದ ಕೋರೆಯಲ್ಲಿ ಸಿಕ್ಕ ಕೆಲವು ಕಾಲು ಗುರುತುಗಳನ್ನು ಮೀರಿ ಹಲವಾರು ಮೀಟರ್ ಉದ್ದಕ್ಕೆ ಇವು ಇದ್ವು. ಬೇಟೆಯಾಡುವ ಮೆಗಲೋಸಾರಸ್ ಮುಖ್ಯವಾದುದು. ಈ ಹೆಗ್ಗೌಳಿಯ ಎಲುಬುಗಳು ಬಹು ಹಿಂದೆಯೇ ಸಿಕ್ಕಿದ್ವು. ವೈಜ್ಞಾನಿಕ ಹೆಸರು ಪಡೆದ ಮೊದಲಿನದು ಇದು. 1824ರಲ್ಲೇ ಮೆಗಲೋಸಾರಸ್ ಎಂಬ ಹೆಸರು ಇಡಲಾಗಿದೆ. ಅಲ್ಲಿಂದ ಹೆಗ್ಗೌಳಿಯ ಹೆಗ್ಗುರುತುಗಳು ಉದ್ದಕ್ಕೂ ಸೋಚಿಗದ ತೆರೆ ಸರಿಸಿಕೊಂಡು ತೆರೆದುಕೊಳ್ಳುತ್ತಲೇ ಇದೆ. ಲೋಕದಲ್ಲಿ ಜೀವ ಪಡೆದ ಎಲ್ಲವೂ ಸಾಯುತ್ತವೆ, ಮತ್ತೆ ಕೆಲವು ನಿರ್ವಂಶವಾಗುತ್ತದೆ. ಹೆಗ್ಗೌಳಿಗಳದ್ದು ಇಡೀ ಭೂಮಂಡಲ ಅಲೆದಾಡಿ ಅಳಿದ ಕಥೆಯಾಗಿದೆ ಎನ್ನುತ್ತಾ ಮೊದಲು ಹೆಸರಿಟ್ಟ ಹೆಗ್ಗೌಳಿಗಳ ಹೆದ್ದಾರಿ ಪತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಗಾಗೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ B4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.